ಈಗ ನನ್ನ ಮಗ ಬಿದ್ದು ಕನಿಷ್ಠ 1.5 ವರ್ಷ ಆಯಿತು. ಆ ಮಗ ಬಿದ್ದಿದ್ರೆ ಸತ್ತು ಹೋಗಿಬಿಡ್ತಿತ್ತು. ಅವಾಗ ನಮ್ಮ ಮನೆಯವರು ಯೇಸು ಸ್ವಾಮಿ ನಡ್ಕೊತಿದ್ರು. ಇಲ್ಲ ರೀ ಒಂದೇ ಇದೆ ಆಸರ ನೋಡೋಣ ನಾವು ಏನು ಬರ್ತೈತೆ ಅಂತಂದು ಆಸ್ಪತ್ರೆಗೆ ತೊಗೊಂಡೋದ್ವಿ ಕೆ ಎಮ್ ಸಿಯಲ್ಲಿ ಯಾರು ಇವಾಗ ಬದುಕೋದಿಲ್ಲ, ಯಾಕೆ ತೊಗೊಂಬಂದಿರಿ, ಹೊಳೆ ತೊಗೊಂಡು ಹೋಗ್ಬಿಡ್ರಿ ಅಂತಂದು. ಇಲ್ಲ ಸರ ಏನೋ ಆಗಲಿ ಸತ್ರ ಇಲ್ಲೇ ಸಾಯಲವ ಅಂತಂದು ನಾವು ಅಲ್ಲೇ ಸ್ತೋತ್ರ ಮಾಡ್ಕೊಂಡ್ವಿ. ದೇವ್ರದ್ದು ನಮ್ಮ ಗಂಡ ಹೆಂಡತಿ ಕೂಡ ಸ್ತೋತ್ರ ಮಾಡ್ಕೊಂಡ ತಕ್ಷಣ ಅವ್ರು ಮತ್ತು ಇಲ್ಲ ಒಳಗೆ ತೊಗೊಂಡೋಗಿ ಮತ್ತು ಇಲ್ಲ ಈ ಮಗು ಉಳಿಯೋದಿಲ್ಲ, ನೀವು ತೊಗೊಂಡೋಗ್ರಿ, ಎಷ್ಟು ಜನ ತೊಗೊಂಡೋಗ್ರಿ, ಅಲ್ಲೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ ಇರ್ತಾರೆ ಅಂತ ಹೇಳಿದ್ರು. ಆಗಿಂದಾಗ ಮತ್ತೆ ಆಂಬುಲೆನ್ಸ್ ಮಾಡ್ಕೊಂಡು ಎಷ್ಟು ಜನ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಅವರು ಇಲ್ಲಪ್ಪ ಉಳಿಯಲ್ಲ, ರಿಟರ್ನ್ ತೊಗೊಂಡು ಹೋಗ್ಬಿಡ್ರಿ ಅಂದ್ರೆ ಆದಂಗೆ ಆಗಲಿ ಅಂತಂದು ಹೊಳ್ಳಿ ಮಾಡಿದೆ. ಮತ್ತು ಕೆ ಎಮ್ ಸಿ ತೊಗೊಂಬಂದೆ. ಸತ್ತ ಕೆ ಎಮ್ ಸಿಗ ಸಾಯ ನನ್ನ ಮಗ ಅಂತಂದು ವಾಪಸ್ ಕೆ ಎಮ್ ಸಿ ತೊಗೊಂಬಂದಾಗ ಅಲ್ಲಿ ಎಲ್ಲ ಡಾಕ್ಟ್ರುಗಳು ಎಲ್ಲಪ್ಪ ಮತ್ತು ನೀವು ಹಂಗಂದ್ರೆ ಇಬ್ರು ಗಂಡ ಸಹಿ ಮಾಡ್ಬೇಕಾ, ಅವ್ನು ಉಳಿಯಲ್ಲ, ಆದ್ರೂ ಒಂದು ಚಾನ್ಸ್ ಟ್ರೈ ಮಾಡ್ತೇವೆ ಅಂತಂದು ಪಕ್ಕಕ್ಕೆ ಅವ್ನಿಗೆ ಹೋದ ಎಲ್ಲ ರಕ್ತ ಎಲ್ಲ ಹೆಪ್ಪಗಟ್ಟಿದೆ ನೋಡ, ರಕ್ತ ತೆಗೆದ್ರೆ ಉಳಿಬೋದು ಇಲ್ಲ ಅಂದ್ರೆ ನಾವು ಆಗಿಂದಾಗ ನಮ್ಮ ಮಗ ಅಷ್ಟು ಇದಾದ್ರೂ ಅವಾಗೂ ಅವನು ಯೇಸು ಸ್ವಾಮಿ ನೆನೆಸಿದ. ಆದ ತಕ್ಷಣ ನಾವು ಅವನು ಮುಟ್ಟಿ ಆ ಪಕ್ಕಿಗೂ ಕೊಯ್ಯುವಾಗ ತನೂ ನಾವು ಯೇಸು ಸ್ವಾಮಿಗೆ ಸೋತ್ರನ ನೆನೆಸಿದ್ವಿ. ಅಲ್ಲಿ ಡಾಕ್ಟರ್ಗಳು ಯಾಕಪ್ಪ ನೀವು ಹಿಂದೂ ಮುಸ್ಲಿಮ್ಸ್ ಅದಿರಿ, ಯಾಕೆ ಯೇಸು ಸ್ವಾಮಿ ನೆನೆಸ್ತೀರಿ ಅಂದ್ರೆ ಇಲ್ಲ ರೀ ನಮ್ಮ ಯೇಸು ಸ್ವಾಮಿ ನಮ್ಮನ್ನ ಕೈ ಬಿಡಲ್ಲ, ಅವ್ನು ನಮ್ಮನ್ನ ಎಂದಿಗೂ ನಮ್ಮನ್ನ ಕೈ ಬಿಡಲ್ಲ, ನಾವು ಅವ್ನು ನಡ್ಕೊಂತೀವ್ರಿ ಅಂತಂದು. ಅವಾಗ ನಾವು ಏನು ಮಾಡಿದ್ವಿ, ಪಕ್ಕಿಗೆ ಹೋದ ಕಾಸೆ ಪೈಪ್ ಹಾಕಿದ್ರು ಎಲ್ಲ ಹಂಗ ನಡೀತಾರೆ, ಟ್ರೀಟ್ಮೆಂಟ್ ನಡೀದ ತಕ್ಷಣ ಏನಂತ ಹಂಗ ರಕ್ತ ಹಾಕ್ಬೇಕು ಅದನ್ನ ಹಾಕತ್ರ ನಾವು ಎಲ್ಲ ಗಂಡ ಸಹಿ ಮಾಡಿಬಿಟ್ಟಿದ್ವಿ. ಉಳಿಲ್ಲ, ದೇವ್ರದ ಮ್ಯಾಲ ದಯ ಐತಿ ನಮ್ಗೆ. ಅವನ ದಯ ಇದ್ರೆ ಅವನು ಸಂವಿಧಾನಿಗೆ ಕರ್ಕೋದಿದ್ರ ಆ ಮಗನ ಉಳಿಸ್ತಾನಂತಂದು ನಾವು ಆಗಿನಾಗ ಟ್ರೀಟ್ಮೆಂಟ್ ಚಾಲು ಮಾಡಿದ್ವಿ. ಹಂಗ ಒಂದು 15 ದಿವಸ ಹೊತ್ತು ಮತ್ತು ಆದ ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಒಂದು ಆಪರೇಷನ್ ಎಲ್ಲ ಆಯ್ತು. ಕಾಲು ಆಪರೇಷನ್ ಆಗತ್ತಲ್ಲ, ಕಾಲು ಆಪರೇಷನ್ ಏನೋ ಒಂದು ಕಾಲ ಮುಟ್ಟಿದ್ದಿಲ್ಲ, ಇನ್ನೂ ಡಾಕ್ಟರ್ 15 ದಿವಸ ಆದರೂ ಕಾಲ ಮುಟ್ಟಿದ್ದಿಲ್ಲ. ಏನು ಆಪರೇಷನ್ ಮಾಡಿದ್ರೆ ಇಲ್ಲಪ್ಪ ಇಲ್ಲಿ ನಮ್ಮ ಕೈಲೇ ಆಗೋದಿಲ್ಲ, ಡಾಕ್ಟರ್ಗಳು ಯಾರಿಲ್ಲ ಅಂತಂದು ಬೆಂಗಳೂರು ಬರ್ಕೊಟ್ರು. ಬೆಂಗಳೂರಾಗ 4 ದೊಡ್ಡ ಆಸ್ಪತ್ರೆ ತಿರುಗಾಡಿದ್ರು ಉಳಿದಿಲ್ಲ, ನಮ್ಮ ಕೈಲೇ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತಂದ್ರು. ಆಗ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಹೋಗಿ ಅವನು ದೊಳಗೆ ಕುಟುಂಬಕ್ಕೆ ಹಾಕಿ ಕೂತ್ಕೊಂಡು ಏನಪ್ಪ ದೇವ್ರೇ ನಮ್ಗೆ ಯಾಕೆ ಕಣ್ಣೀರು ತರಿಸಿದ್ದಿ ಅಂತ ಇಬ್ಬರು ಗಂಡ ಹೆಂಡತಿ ನಾವು ಭಾಳ ಹತ್ತೀವಿ ನಾವು ಗಂಡ ಹೆಂಡತಿ. ಅಪ್ಪ ದೇವ್ರೆ ನಿನ್ನ ಸನಿದಾಗ ಕರ್ಕೊಂಡಿದ್ರು ಅವ್ರು ಹೆಂಗೆಲ್ಲ ಮಾಡಿ ಅಡ್ಮಿಟ್ ಮಾಡ್ಕೊಂಡ ಆ ಮಗನ ಕರ್ಸ್ಕೊರಪ್ಪ ಅಂತಂದು ಆಗ ಇದು ಮಾಡಿದ್ವಿ. ಆಗಿನಾಗ ದೊಡ್ಡ ಡಾಕ್ಟರ್ಗಳು ಬಂದು ಯಾರು ಹಿಡಿಯಾಕತ್ತ ಇಲ್ಲ. 9 ಆಯ್ತು, ನಾವು ಹೋಗಿದ್ದು 4 ಗಂಟೆ, 9 ಗಂಟೆ ಆದರೂ ಡಾಕ್ಟರ್ ಯಾರು ಇದು ಮಾಡ್ತಾ ಇಲ್ಲ. ಆಮೇಲೆ ಯೇಸು ಸ್ವಾಮಿ ಏನು ಧೈರ್ಯ ಹಾಕಿದೆ ಏನೋ ಬುಕ್ 10 ರೂಪಾಯಿ ಕೊಟ್ಟು ಬುಕ್ ಮಾಡಿಸಿ ನಾವಾಗ ದುಡ್ಡು ಗಾಡಿ ತಂದು ಎಮರ್ಜೆನ್ಸಿ ಒಳಗೆ ನಿಲ್ಲಿಸ್ಕೊಂಡೆ. ಆಗೊಬ್ಬರು ದೊಡ್ಡ ಡಾಕ್ಟರ್ ಬಂದು ಇಲ್ಲ ಈ ಮಗನನ್ನು ನಾನು ನೋಡ್ಕೊಂತೇನೆ ಅಂತಂದು ಯೇಸು ಸ್ವಾಮಿನ ಅವರಲ್ಲಿ ಬಂದು ನಾ ಈ ಪೇಷಂಟ್ನ ನೋಡ್ಕೊಂತೇನೆ ಅಂತಂದು ಹಾಕಿದಾಗ ಟ್ರೀಟ್ಮೆಂಟ್ ಚಾಲು ಮಾಡಿದ್ರು. ಅವಾಗಲೇ ನನ್ನ ಯೇಸು ಸ್ವಾಮಿ ಬಂದು ನನ್ನ ಮಗನ ಕಾಪಾಡಿದಂತಂದು ಅವಾಗೇ ನನಗೆ ಎಲ್ಲದಿಂದ ಖುಷಿ ಆಯಿತು. ಆ ಯೇಸು ಸ್ವಾಮಿ ನಾನು ಇವತ್ತಿಗೂ ನನ್ನ ಕೈ ಬಿಡುದಿಲ್ಲ, ಪ್ರತಿಯೊಂದು ವಿಷಯದಲ್ಲಿ ನಾನು ಯೇಸು ಸ್ವಾಮಿ ನನ್ನ ಕೈ ಬಿಡುದಿಲ್ಲ ಅಂತಂದು ಇವತ್ತಿಗೂ ನಾವು ಪ್ರತಿ ನಿಮಿಷವೂ ಪ್ರತಿ ಕ್ಷಣವೂ ನಾವು ನೆನೆಸಿವೆ, ಪ್ರತಿ ಕೆಲಸವೂ ಮಾಡ್ತೇನೆ. ಯೇಸು ಸ್ವಾಮಿಗೆ ಸ್ತೋತ್ರವಾಗಲಿ. ಯಾವಾಗಿದ್ರು ನಾನು ಯೇಸು ಸ್ವಾಮಿ ಕೈ ಬಿಡಲ್ಲ ಅಂತ ನಾನು ಅವನನ್ನು ನಂಬಿದ್ದೇನೆ. ಇನ್ನು ಮುಂದಾದ್ರೂ ನಾನು ಅವನು ನಂಬಿಕೊಂಡು ಪ್ರತಿಯೊಂದು ಕೆಲಸವನ್ನು ಮಾಡ್ತೇನೆ. ಅದು ಯೇಸು ಸ್ವಾಮಿಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿಗೆ ಸ್ತೋತ್ರ. ಕಳೆದ ದಿನಗಳಲ್ಲಿ ಒಂದು 2 ಅಂತಸ್ತಲ್ಲ 2 ಅಂತಸ್ತಿಂದ ಅವ್ರು ಏನಾದ್ರು ಎದ್ದುಬಿಟ್ರು. ಆದರೆ ಬಹಳ ಸಮಸ್ಯೆ ಏನಂದ್ರೆ ಆ ಉಳಿಯುವಂತ ಸಿಗುವುದಿಲ್ಲ. ಇವ್ರು ಅನೇಕ ಇರುವಾಗ ದೇವರು ಒಂದು ಸ್ಥಳದಲ್ಲಿ ದೇವರು ಆಸ್ಪತ್ರೆಗೆ ಹೋಗಿ ಅವಾಗ ಇವ್ರು ಫೋನ್ ಹಚ್ಚಿದ್ರು, ಪ್ರಾರ್ಥನೆ ಮಾಡಿ ಅಂತೇಳಿ. ಕಳೆದ 1 ವರ್ಷದಿಂದ ಪ್ರಾರ್ಥನೆ ಮಾಡಂತೇಳಿ ಅಲ್ಲೆಲ್ಲೂಯ್ಯ. ಮಕ್ಕಳಿಗೆ ಕುಂಡ್ರಾಕು ಬರ್ತಿದ್ದೀವಿ, 1 ವರ್ಷ ಬರೀ ಹಿಂಗೆ ಮಲ್ಕೊಂಡೇ ಇರ್ತಿದ್ದ. ಆದರೆ ದೇವರಿಗೆ ಸ್ತೋತ್ರ, ದೇವರವರ ಪ್ರಾರ್ಥನೆ ಕೇಳಿ ದೇವರನ್ನ ಮುಟ್ಟಿ ಈ ಮಗನಿಗೆ ಇವತ್ತು ಹಠ ಮಾಡಿರಿ. ನಾನು ಬೇಡ ಅಂತ ಹೇಳಿದೆ ಅವನಿಗೆ, ಇವತ್ತು ನಾನು ಚರ್ಚಿಗೆ ಬಂದೇ ಬರ್ತೇನೆ ಅಂತ ಹೇಳಿ ಅವನು ಏನ್ ಮಾಡಿದ್ರೆ ಬಂದು ರಿಕ್ಷಾ ಇಲ್ಲ ಅಂತಂದ್ರು ಅವ್ರು ಇಲ್ಲಪ್ಪ ರಿಕ್ಷಾ ಬರುವಂಗ ನಮ್ಗೆ ಕಾಪಾಡ್ತಾ ಅಂತ 2 ದಿವಸದಿಂದ ಪ್ರಾರ್ಥನೆ ಮಾಡಾಕತ್ತಿದ್ದಾರೆ. ಮಗನ ಕರ್ಕೊಂಡು